ಇಲ್ಕಲ್ ನಗರದ ದರ್ಗಾದ ಹತ್ತಿರ ತರಕಾರಿ ಮಾರುವವರಿಗೆ ಹಣ ನೀಡುವಂತೆ ಇಲ್ಕಲ್ ನಗರ ಪೊಲೀಸ್ ಠಾಣೆಯ ಪೇದೆ ರಜಾಕ್ ಗುಡಧಾರಿ ಪೀಡಿಸಿದ ಹಿನ್ನೆಲೆಯಲ್ಲಿ ತರಕಾರಿ ಮಾರುವ ಯುವಕ ಮತ್ತು ಪೊಲೀಸ್ ಪೇದೆಯ ನಡುವೆ ಮಾತಿನ ಚಕಮಕಿ ನಡೆದು ಪೊಲೀಸ್ ಪೇದೆ ಯುವಕನಿಗೆ ಹಲ್ಲೆ ಮಾಡಿರುವಂಥ ಆರೋಪವನ್ನು ಸಾರ್ವಜನಿಕರು ಮಾಡಿದ್ದಾರೆ. ದರ್ಗಾದ ಮುಂದೆಯೇ ಪೊಲೀಸ್ ಪೇದೆಯನ್ನ ತಡೆದು ತರಾಟೆಗೆ ತೆಗೆದುಕೊಂಡ ಘಟನೆಯೂ ನಡೆದಿದೆ. ಹೊಡೆದಿಲ್ಲ ಅಂತಂದ್ರೆ ನಿಮಗ ಒಂದು ರಿಕ್ವೆಸ್ಟ್, ಈಗ ನೀವು ಹೊಡಿಬಾರ್ದಾಗಿತ್ತು ಕೇಳ್ರಿ ನನ್ನ ಮಾತು. ಅವ್ರಿಗೆ ಹೊಡಿಬಾರ್ದಾಗಿತ್ತು, ಹೊಡೆದಿರಿ ಯಾಕೆ ಸರ ಎವಿಡೆನ್ಸ್ ಅದು. ಇತ್ತ ಹಲ್ಲೆಗೊಳಗಾದ ಯುವಕ ಇಲ್ಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇತ್ತ ಪೊಲೀಸ್ ಪೇದೆಯೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಎಂಬ ಮಾಹಿತಿ ದೊರೆಯುತ್ತಾ ಇದೆ. ಅಚಾರ ಹೊಡೆದ್ರು ಈಗ ಎಲ್ಲರೂ ಒಂದು ಪೆಟ್ಟು ಹೊಡೆಯಿಲ್ಲ, ನಾವೀಗ ಮತ್ತಕ್ಕೆ ಬರ್ತಿದ್ದಿಲ್ಲ ಸರ್. ಅಲ್ಲಿ ಗೈಡಿ ಸೈಡ್ ಹಚ್ಚಿದ್ದಾರೆ, ನಮ್ಮದು ಎಲೆಕ್ಕಿಲ್ಲ ಒಂದು ವ್ಯಾಪಾರ ಹೆಚ್ಚು ಈಗ ದರ್ಗಾ ಬಾಜು ಅಲ್ಲಿ ಹಚ್ಚಿ ಸೈಡ್ ನಾವು ಸೈಡ್ ಇರ್ತಿದ್ರಿ, ಗಾಡಿಗಳು ಹೋಗೋಕೆ ದಾರಿ ಅದು ಎಲ್ಲ ಇದ್ದು ಕೂಡ ಮುಸ್ಲಿಮ್ ತೆಗಿತಾನೆ ಗಾಡಿ ಒಂದು ಸ್ಟೇಷನಾಗ ಹಾಕಲಿ ಅಂತಂದ್ರು. ಏನು ಬಿಡಪ್ಪ, ಈಗ ಒಬ್ಬೊಬ್ರು ಟೆನ್ಷನಿಂದ ಬಂದಿರ್ತಾರೆ, ಹೋಗಿ ಬಿಡಪ್ಪ ಅಂತೇಳಿ ಏನು ಮಾಡ್ಬಿಟ್ಟೆ ಸೈಡ್ ತೆಗೆದಿರಲಿಲ್ಲ. ಮತ್ತು ಮಗ ನೋಡ್ತಿಲ್ಲ, ಅದು ಈಗ ನೋಡ್ತಿಲ್ಲ ಬ್ಯಾಗ್ ಹತ್ತಾರ ಅಂದ್ರೆ ಇಲ್ಲಿ ನೋಡ್ತಿರ್ಲಿಲ್ಲ ಸರ್. ಮತ್ತೆ ನೋಡ್ತೀನಿ ಎಲ್ಲೇ ಬಸ್ಸೇ ಮಗನ ತಾಯಿ ನಡ ಅದ್ರ ಬಿತ್ತು ಅವ್ನು ಈಗ ಬ್ಯಾಗ್ ಹತ್ತಿರ ನಂಗೆ ಸೈಡ್ ಅಲ್ಲಿ ಹಚ್ಚಿ ಬಂದ ಮಾತಾ ಹೇಳಿದ್ರು ಸರ್, ಬೇಯಬೇಡಿ ಸರ್, ಜನ ಎಲ್ಲ ನೋಡತ್ತಾರೆ ಮಾರ್ಕೆಟ್ ಅಂದಮೇಲೆ ಎಲ್ಲ ಇರ್ತಾರೆ ಸರ್, ಬೇಯಬೇಡಿ ಸರ್ ಅಂತ ಒಂದ ಮಾತಾ ಹೇಳಿದ್ದೀನಿ ಸರ್. ಸುಮಾರು ಹೊಡೆದು ಸರ್ ನರ ನೋಡಿ ಸರ್, ಎಲ್ಲ ಪೂರ ಇದು ಒಳಗೆ ಫುಲ್ ಪೇನ್ ಐತೆ ಸರ್. ನನಗೆ ಈಗ ಯಾರು ಮುಂದೆ ಹೇಳಿ ಸರ್, 3 ಮಂದಿ ನಾನು ಗಮ್ಮತ್ತು ಅದ ಸರ್, 15 ಲಕ್ಷ ಸಾಲ ಇದ್ರು ಸರ್. ನಾನು ಊರು ಬಿಟ್ಟು ಇಲ್ಲಿ ಬಂದು ನಾವು ದುಡಿಯಾಕತ್ತಿ, ಇನ್ನೂ ಯಾರು ಹೇಳಿ ನಾನು ಹುಬ್ಳಿ ಬಾಜು ಒಂದು ಹಳ್ಳಿ ಸರ್ ಗುಡಿವಾಡ ಅಂತೇಳಿ, ನಾನು ಇನ್ನೂ ಯಾರಿಗಾರ ಏನು ತಪ್ಪು ಮಾಡಿದ್ರೆ ನಾನು ಬಿಡಿಲ್ಲ ಸರ್, ಮಾರ್ಕೆಟ್ನಾಗ ಕಚ್ಚ ತುಳಿಲಿ ಸರ್. ನಾನು ಏನು ಮಾಡಿದಂಥ ವ್ಯಕ್ತಿಗೆ ಅಮೌಂಟ್ ಯಾರಿಗೆ ಕೊಡ್ತಿದ್ರಿ ನೀವು ಸರ್? ಗೊತ್ತಿಲ್ಲ ಏನು ಸರ್, ಆದರೆ 100-200 ಹೀಗೆಲ್ಲ ಕೊಡ್ತೀವಿ ಸರ್. ನಾನು ದೊಡ್ಡದು ಮಾಡ್ತಿದ್ದಿಲ್ಲ, ಅದು ಹೋಗಿ ಕೂಡ ಅಂತ ಎಲ್ಲರೂ ಕೊಡ್ತಿದ್ರೆ ನೀವು ಒಬ್ಬರು ಕೊಡ್ತೀವಿ. ಏನು ನನಗೂ ಐಡಿಯಾ ಇಲ್ಲ ಸರ್ ನಾನು ಅದ್ರ ಬಗ್ಗೆ, ಯಾಕಂದರೆ ಜನ ಕೊಡ್ತಾರೆ ಗೊತ್ತಿಲ್ಲ. ಈಗ ಪೊಲೀಸರ ಮೇಲೆ ಸ್ವಲ್ಪ ಈಗ ನೋಡ್ರಿ, ಈಗ ಮಾತಾಡ್ತಾರೆ ಹೆಂಗೆ ಮಾತಾಡ್ತೀವಿ. ಈಗ ಅವರು ದೊಡ್ಡ ಸಾಹೇಬ್ರು ಬಂದರು, ಒಮ್ಮಕ್ಕಳನ್ನ ಇದ್ರ ಮೇಲೆ ಹೆಂಗೆ ಹಿಡಿದು ಬಿಡ್ತೀನಿ ಹಂಗೆ ಹಿಂಗೆ ಮಾತಾಡ್ತಾರೆ. ಅವರು ಬೇರೆ ಈಗ ಭಯ ಬರುತ್ತೆ ಇಲ್ಲ ಸರ್, ನೀವು ಹೇಳಿ ಭಯ ಬರುತ್ತಿಲ್ಲ. ಈಗ 1-3 ಜನ 4-5 ಮಂದಿ ನಿಂತಾರೆ, ಹಂಗೆ ಮಾಡೋ ಹಿಂಗೆ ಮಾಡೋ ಮುಸ್ಲಿಮ್ ಮಾಡಿ ಇನ್ನೇ ಏನಾರ ಅವ್ರಿಗೆ ಅಂದಿರ್ಬೇಕಂತ ಒಂದು ನಾನು ಏನು ಮಾತಾಡೋದು ನನಗೆ ಬೇಕಾಗಿತ್ತು. ಮಾರ್ಕೆಟ್ನಾಗ ಮೊಬೈಲ್ ಅವು ಕಳ್ತನ ಆಗ್ತಾವೆ, ಅದಕ್ಕೆ ಅಲ್ಲಿ ಹೋಗಿದ್ದೆ. ಅವರು ಒಂದು ಕಾರ್ ತೊಗೊಂಬಂದು ಆಟ ಹಚ್ಚಿದ್ರು, ಹೆಸರು ಗೊತ್ತಿಲ್ಲ ಅಂದರೆ ಕಾರ್ ತೊಗೊಂಬಂದು ಆಟ ಹಚ್ಚಂತ ತೆಗೀರಿ ಕಾರ್ ತೆಗೀರಿ, ಉಳಿದವ್ರಿಗೆಲ್ಲ ತೊಂದರೆ ಆಯ್ತು. ಹಿಂದಿಗೂ ಗಾಡಿ ಇತ್ತು ಟಮ್ ಅದೆಲ್ಲ ತೊಂದರೆ ಆಯ್ತಂತ ಏನು ಮಾಡ್ತೀವಿ ಅಂತೇಳಿ ಒಂದು 15-20 ಮಂದಿ ಅವರು ಕಮ್ನಲ್ ಗುಂಡ ಅವರೆಲ್ಲರೂ ಅಂದರೆ ಅವರೆಲ್ಲರೂ ಸೇರಿ ಬಂದು ಹೊಟ್ಟಿಗೆ ಬೆನ್ನಿಗೆ ಹೊಡೆದು ಕಾಲು ತೆರವಿ ಈಗ ಅದ್ರಾಗ ಕಮ್ನಲ್ ಗುಂಡ ಅದಾರ ನಮ್ಮಲ್ಲಿ ವೆಂಕಟಾಪುರ ಅಂತೇಳಿ, ಆಮೇಲೆ ರಿಯಾಜ್ಮನ್ನು ಮತ್ತು ಈ ಥರ ಅದಾರ ಹೆಸರು ಒಂದಿಷ್ಟು ಮಂದಿ ಹೆಸರು ಗೊತ್ತಿಲ್ಲ ಅವರೆಲ್ಲ ಸೇರಿ ಮತ್ತು ಅವನ ಹುಡುಗ ಯಾರು ಅವನು ಎಲ್ಲ ಇದು ಮಾಡಿ ಹಲ್ಲೆ ಮಾಡಿ ಹೊಟ್ಟಿಗೆ ಬೆನ್ನಿಗೆ ಕಾಲು ತೆರವಿ ಸುಮಾರು ಒಂದು 15 ಜನ ಆಗೋದು ಅಷ್ಟೆಲ್ಲ ಬಂದ ದಿವಸ ಬಂದು ಕೇಸಿ ನಮ್ಮ ಹತ್ರ ರೊಕ್ಕ ಕೇಳ್ತಾರೆ ಅವರು ಅಂತ ಹೇಳ್ತಾರೆ. ಮೊಹಮ್ಮದ್ ರಫೀಕ್ ಮೆಹಬೂಬ್ ಸಾಬ್ ದೊಡ್ಡಮನಿಯನ್ನ ಒಬ್ಬ ವ್ಯಕ್ತಿ ದರ್ಗಾದ ಹತ್ರ ಇರುವಂಥ ಕಾಯಿಪಲ್ಲೆ ಮಾರ್ಕೆಟ್ ಹತ್ರ ಕಾಯಿಪಲ್ಲೆ ತೆಗೆದುಕೊಳ್ಳುವಾಗ
ತನ್ನ ಕಾರನ್ನು ರೋಡಿಗೆ ನಿಲ್ಲಿಸುತ್ತಾನೆ. ಆ ಸಮಯದಲ್ಲಿ ಅಬ್ದುಲ್ ರಜಾಕ್ ಗುಡ್ದಾರ್ ಅನ್ನೋ ಇಲ್ಕಲ್ ಠಾಣೆಯ PC ಅವರು ತರಕಾರಿ ತೆಗೆದುಕೊಳ್ಳಲು ಬಂದಿರುತ್ತಾರೆ. ಆ ಸಮಯದಲ್ಲಿ ಗಾಡಿ ಅಡ್ಡಚ್ಚಿದ್ದನ್ನು ನೋಡಿ PC ಆ ವ್ಯಕ್ತಿಗೆ ಹೆಂಗ್ ಬೇಕಂಗ್ ಬೈದು ಗಾಡಿ ತೆಗಿ ಅಂತ ಹೇಳ್ತಾರ. ಆವಾಗ ಆ ವ್ಯಕ್ತಿ ಗಾಡಿ ತೆಗಿತಾನ. ತೆಗೆದ ತಕ್ಷಣ ಮತ್ತೆ ಏನೈತೆ ಅವ್ರಿಗೆ ಬೈದಕ್ಕ ಆ ವ್ಯಕ್ತಿ ಕೇಳ್ತಾನೆ, ಸರ್ ಎದಕ್ ಬೈಯಾಕತ್ತೀರಿ ಅಂತೇಳಿ. ಎದಕ್ ಬೈಯಾಕತ್ತಿ ಅಂತ ಕೇಳಿದ್ಕೆ ನನಗ್ ಕೇಳ್ತೀಯ ಅಲ್ಲಿ ಅಂತೇಳಿ ಆ ವ್ಯಕ್ತಿಗೆ ಒಂದೇ ಒಂದು ಏಟು ಕಪಾಳ ಹೊಡೆದಕ್ಕೆ ಆ ವ್ಯಕ್ತಿ ಏನೈತೆ ಆ ಹೊಡೆದ ಫೋರ್ಸಿಗೆ ಚಕ್ರ ಬಂದು ಬಿದ್ದಿರ್ತಾನೆ. ಇದು ಅಲ್ಲಿ ಬಹಳಷ್ಟು ಜನ ಸಾಕ್ಷಿ ಬೇಕಂದ್ರೆ ಹೆಣ್ಮಕ್ಳು ಇದಾರೆ. ಹೆಣ್ಮಕ್ಳು ಹೆಂಗ್ ಬೇಕಂದ್ರೆ ಅವ್ರಿಗೆ PC ಅವ್ರಿಗೆ ಬೈದಿದ್ದಾರೆ. ಏನಿದು ಈ ರೀತಿ ಕಾನೂನು ಇದೆಯೋ ಅಥವಾ ಹಿಂಗ್ ಸತ್ತಿದೆಯೋ ಇಲ್ಕಲ್ಲಲ್ಲಿ? ಅಮಾಯಕರ ಮೇಲೆ ಈ ರೀತಿ ದೌರ್ಜನ್ಯ ಮಾಡುವ ಪೊಲೀಸ್ ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡೋದವರು, ಇಲ್ಕಲ್ಲಿರುವಂತ ಜನರಿಗೆ ರಕ್ಷಣೆ ಮಾಡೋದು ಇವರೇ ಭಕ್ಷಕರಾದ್ರ ಮತ್ತೆ ನ್ಯಾಯ ಕೇಳಲು ಎಲ್ಲಿ ಹೋಗ್ಬೇಕಾಗುತ್ತೆ? ಆದ್ದರಿಂದ ನಾನು ಇಲ್ಕಲ್ ನಗರದ PSI ಸಾಹೇಬರಿಗೆ ಹಾಗೂ ಹುಣಗುಂದ CPI ಸಾಹೇಬರಿಗೆ, DYC ಸಾಹೇಬರಿಗೆ ಮತ್ತು SP ಸಾಹೇಬರಿಗೆ ನಾ ವಿನಂತಿಯನ್ನ ಮಾಡ್ಕೊಂತೀನಿ. ಈ ಅಬ್ದುಲ್ ರಜಾಕ್ ಗುಡ್ದಾರಿಯನ್ನ ತಾವು ತಕ್ಷಣವೇ ಸೇವೆಯಿಂದ ಸಸ್ಪೆಂಡ್ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.